ಮಂಡ್ಯ ಜಿಲ್ಲಾ ಲಂಬಾಣಿ ಸೇವಾ ಸಂಘದ ವಿರುದ್ಧ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರು ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಮಂಡ್ಯ ಜಿಲ್ಲಾ ಲಂಬಾಣಿ ಸೇವಾ ಸಂಘದ ಅಧ್ಯಕ್ಷ ವೆಂಕಟನಾಯಕ ತಿಳಿಸಿದರು. ಅವರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮೇ 22ರಂದು ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರು ಸಂಘದ ವಿರುದ್ಧ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಈ ಆರೋಪಗಳೆಲ್ಲವೂ ನಿರಾಧಾರವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಲಂಬಾಣಿ ಬಂಜಾರ ಸಂಘದ ಅಧ್ಯಕ್ಷ ಇವತ್ತೇನು ಬಂದಿದ್ದೀನಿ. 22ನೇ ತಾರೀಕು ಬಿಟಿ ಲಲಿತಾ ನಾಯಕ್ ಮೇಡಮ್ ಅವರು ಒಂದು ಆರೋಪ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಲಂಬಾಣಿ ಬಂಜಾರ ಸಂಘದ ದುರುಪಯೋಗ ಪಡಿಸ್ಕೊಂಡು ಕೃಷ್ಣ ನಾಯಕ್ ಅವರು ಸುಮಾರು 50ರಿಂದ 60 ಲಕ್ಷ ಏನೋ ಹಣ ಹೊಡೆದಿದ್ದಾರೆ, ಆ ಹಣ ಲಂಚವಾಗಿ ತಗೊಂಡಿದ್ದಾರೆ ಅಂತ ಏನು ಆರೋಪ ಮಾಡಿದ್ದಾರೆ ಅದು ಶುದ್ಧ ಸುಳ್ಳು. ಇದೇನು ಹೇಳ್ತಾರೆ ಅಂದರೆ, ಇವರು ಆರೋಪ ಮಾಡಿದರು, ಇದೇ ಇವರು ಆರೋಪ ಮಾಡಿದಂಥ ವ್ಯಕ್ತಿ 2016ರಲ್ಲಿ ಸರ್ಕಾರಕ್ಕೆ ಲೆಟ್ರ್ ಬರೀತಾರೆ. ಏನಂತ ಗೌರ್ಮೆಂಟಿಗೆ ಮಿನಿಸ್ಟರ್ ಲೆಟ್ರ್ ಬರೀತಾರೆ. ಈ ಥರ 16 ಜನ ಏನಿದ್ದಾರೆ, ಇದನ್ನು ಜೂಮ್ ಮಾಡಿ ನೋಡಿ ಸರ್, 13 ಜನ ಏನಿದ್ದಾರೆ ಇವರಿಗೆ ಲೆಟ್ರ್ 2016ರಲ್ಲೇ ಲೆಟ್ರ್ ಬರೀತಾರೆ. ಈ ಥರ ನಮ್ಮ ಜನಾಂಗ ಮತ್ತು ಇತರ ಜನಾಂಗ ಇದ್ದಾರೆ, ಅವರಿಗೆ ಹಕ್ಕುಪತ್ರ ವಿತರಿಸಿ ಅಂದ್ಬಿಟ್ಟು ಇದು ನಮ್ಮ ಜನಾಂಗ ಅಂತ ಕೊಟ್ಟರೆ, ಮತ್ತು ಇವರೇ ಕೂಡ ಮೆನ್ಷನ್ ಬರೀತಾರೆ. ಮತ್ತು 13/10/2016ರಲ್ಲಿ ಇದು ನಗರಸಭೆಯಲ್ಲಿ ಅಪ್ರೂವ್ ಕೂಡ ಆಗಿದೆ. 13 ಜನ ಲಂಚನೆಗೆ ಬರ್ತಿದ್ರು, ಅದು ಕೂಡ ಅಪ್ರೂವ್ ಕೂಡ ಆಗಿದೆ. ಇದೆಲ್ಲ 2010ಕ್ಕಿಂತ ಹಿಂದೆಯೇ, ಅಂದರೆ 2013-14ರಲ್ಲಿ ಆಗಿರುವಂಥದ್ದನ್ನು ಇವತ್ತು ಕೃಷ್ಣ ನಾಯಕ್ ಸತ್ತ ನಂತರ ಇದನ್ನು ತೆಗೆದು ತೋರಿಸ್ಬಿಟ್ಟು ನೀವು ಈ ಥರ ಅಪರಾಧ ಏನೋ ಈ ಥರ ಲಂಚ ತೊಗೊಂಡಿದ್ದೀರಾ, ಒಂದು ಹಣ ಏನೋ ಸೈಟೆಲ್ಲ ಮಾರ್ಕೊಂಡು ಈ ಬಡವ ಜನ ಹತ್ರ ದುಡ್ಡು ಮಾಡ್ಕೊಂಡಿದ್ದೀರಾ ಅಂತ ದೊಡ್ಡ ಆರೋಪ ಮಾಡಿದ್ದಾರೆ. ಇದು ಶುದ್ಧ ಸುಳ್ಳು. ಇಲ್ಲಿ ಏನಿದ್ದಾರೆ ಇದೆಲ್ಲ ಇವರೇ ಪಾಪ, ಇದೆಲ್ಲ ಏನು ಇದ್ದಾರೆ ಎಲ್ಲ ಈ ಜನನೆಲ್ಲ ನೋಡಿ, ಎಲ್ಲ ಪಾಪ ಹಣ್ಣು ವ್ಯಾಪಾರ ಮಾಡೋದು, ಹೂವು ವ್ಯಾಪಾರ ಮಾಡೋದು, ತರಕಾರಿ ವ್ಯಾಪಾರ ಮಾಡೋದು, ಇವರೆಲ್ಲ ಲಕ್ಷಾಂತರ ರೂಪಾಯಿ ಕೊಡೋ ಥರ ಇದ್ದಾರೆ. ಅವ್ರ ಹತ್ರ ಒಂದು ಮಾಹಿತಿಗಳು ತೊಗೊಳ್ಳಿ. ಮತ್ತು ಇವರು ಅದೇ ಮಾತಾಡ ಬನ್ನಿ. ನೀನು ಯಾರು ಹೇಳಿ ಕೇಳಿ ಮನೆ ಕಟ್ಟಿದೆ ಅಂತೇಳಿ ಎಲ್ಲ ಹಿಂಗೆ ಧಮಕಿ ಹಾಕಿ ನಮಗೆ ಬಾಯಿ ಕಿರುಕುಳ ಕೊಟ್ಟರು. ನಾನು ಆದ್ರೂ ನಾನು ಹ್ಯಾಂಡಿಕ್ಯಾಪ್ಟು ಆದರೂ ನಾನು ಬಂದು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ಇಲ್ಲ ಆ ಥರ ಏನಿಲ್ಲ. ಕೃಷ್ಣ ನಾಯಕ್ ಅವರೇನ ನಮ್ಮ ಹತ್ರ ಏನು ದುಡ್ಡು ಇಸ್ಕೊಂಡಿಲ್ಲ, ಏನಿಲ್ಲ. ನಾವು ಸುಮಾರು ವರ್ಷದಿಂದ ಅಲ್ಲಿರೋದು, ಅಲ್ಲಿದ್ದು ನಾವು ಈಗ ಮನೆ ಕಟ್ಕೊಂಡಿದ್ದೀವಿ. ಯಾರು ಬೆದರಿಕೆ ಆಗ್ತಾರೆ? ಲಲಿತ್ ನಾಯಕ್ ಅವರು. ಇವತ್ತು ಈಗ ಹಾಡೋ ಮಾತು 35 ವರ್ಷದಿಂದ ಅವ್ರು ಆಡ್ಬೋದಾಗಿತ್ತಲ್ಲ, ಎದ್ದೇಳಿ ಖಾಲಿ ಮಾಡಿ ಅಂತ. ಆ ಅಮ್ಮಲ್ಲಿ ಬರ್ತಿದ್ರಲ್ಲ, ಅವತ್ತು ಹೇಳ್ಬೋದಾಗಿತ್ತು, ಸಮ್ಮೇಳನ ಮಾಡ್ತಾ ಇರ್ತಾರ ವರ್ಷನೂ ಅವತ್ತು ಅವ್ರು ಹೇಳ್ಬೋದಾಗಿತ್ತು. ಬೇಡ, ನಾವು ಕಾಲೆಲ್ಲ ಕಟ್ಟಿದ್ದೀವಿ, ಕೈಯೆಲ್ಲ ಮುಗಿದಿದ್ದೀವಿ, ಚಪ್ಪಲ್ ಕಾಲೆಲ್ಲ ಹಿಡಿದಿದ್ದೀನಿ ಸರ್. ನಾನು ಬೆಂಗಳೂರಿಗೆ ಹೋಗಿ ಚಪ್ಪಲ್ ಕಾಲೆಲ್ಲ ಹಿಡ್ದಿದ್ದೀನಿ ಸರ್. ಎಲ್ಲರೂ ನಾವು ಜನ ಇಂಥವ್ರು ಇದ್ದೀವಿ, ನೀವು ಇಷ್ಟು ಇದು ಮಾಡಬೇಡಿ, ನಮ್ಗೆ ಹಕ್ಕುಪತ್ರ ಮಾಡಿಸ್ಕೊಡಿ ಅಂತ ಚಪ್ಪಲ್ ಕಾಲು ಹಿಡ್ದಿದ್ದೀನಿ ಸರ್. ನಾವು ಎಲ್ಲರೂ ಸೇರಿ ಈಗ ಮೇಳ ಅಂತ ಇದು ಬೆಂಗಳೂರಿನಲ್ಲಿ ಮಾಡಿದ್ವಿ ಸರ್. ಆವಾಗ ಹೋಗಿ ಚಪ್ಪಲ್ ಕಾಲು ಹಿಡ್ದಿದ್ದೀನಿ. ಸೋಷಲ್ ಪಾರ್ಟಿ ಅಂತ ಏನೋ ಮಾಡಿದ್ವಿ ಸರ್. ನಮ್ಮನ್ನು ಸೇರ್ಕೊಳ್ಳಿ ಅಂತ ಹೇಳಿದ್ರು, ಆದರೂ ನಾವು ಸೇರ್ಕೊಳ್ಳಿಲ್ಲ ಸರ್. ತುಂಬಾ ಅವ್ರ ಕಡೆಯಿಂದ ತುಂಬಾ ಹಿಂಸೆ ಸರ್. ಆ ಪುಟ್ಟ ನಾಯಕ ಅನ್ನೋನು, ಪುರಸ್ವಾಮಿ ನಾಯಕ ಅಂತ ಇರೋನು, ಆಮೇಲೆ ಸೀನಾ ನಾಯಕ, ಇವನು ಬಾಟರಾಜ್ ನಾಯಕ, ಆಮೇಲೆ ವಿವೇಕ ಅನ್ನೋನು, ಕೃಷ್ಣ ನಾಯಕ ಅನ್ನೋನು ನಮ್ಮ ತಂಗಿ ಗಂಡ. ನಮ್ಮ ತಂಗಿಯಿಂದ ತುಂಬಾ ಹಿಂಸೆ ಸರ್. ಅವ್ರೂ ಹೋಯ್ತಾ ಬಂದ ಬೈಯೋದು, ಕೆಟ್ಟದಾಗ ಬೈಯೋದು, ನನ್ನ ಮೇಲೆ ಇಲ್ಲಿರೋದೇ ಆಪಾದನೆ ಮಾಡ್ತಾರೆ ಸರ್. ನಾನು ಅಲ್ಲಿ ಎಲ್ಲಿರೋದು, ನನ್ನ ಸಣ್ಣ ಮಕ್ಕಳು ಹಾಕೊಂಡು ಅದು ಊರು ಕಟ್ಟೋಕ್ಕೋಸ್ಕರ ಅಷ್ಟೇ ಕಷ್ಟಪಟ್ಟಿದ್ದೀನಿ ಸರ್. ನಮಗೆ ನ್ಯಾಯ ಒದಗಿಸ್ಕೊಡಿ, ಅಷ್ಟೇ ನಮಗೆ ಬೇಕಾಗಿರೋದು. ನನಗೆ ಯಾರು ಉಳಿಯೋದು ಬೇಡ. ನಾನಂತೂ ಯಾರಿಗೂ ಮನೆ ಹತ್ರಕ್ಕೆ ಹೋಗಲ್ಲ. ಇವ್ರುಗಳ ಕೇಳಿ ಯಾರ ಮನೆ ಹತ್ರ ಹೋಯ್ತೀನ, ಯಾರಿಗಾರ ಬೈತೀನ ಅಂತ ಸರ್. ನಮ್ಮದೇ ನಮ್ಮ ಯಜಮಾನ್ ಕಳ್ಕೊಂಡು ನಾವು ನಾವೆಲ್ಲಿದ್ದಾಗ ಇವ್ರು ಹಿಂಸೆ ಕೊಡೋದು ಯಾರು? ಅವ್ರ ಹೆಂಡತಿ ಮಕ್ಕಳು ಇಲ್ವಾ ಸರ್? ಅವ್ರೇನು ಸಾಯೋದೇ ಇಲ್ವಾ ಸರ್? ಅವ್ರೇನು ಈ ಶಾಶ್ವತವಾಗಿ ಇದ್ದಾರೆ? ಅವರು ಈ ಲಲಿತಾ ನಾಯಕ್ ಅನ್ನೋರು ಶಾಶ್ವತವಾಗಿ ಇದ್ದಾರಾ? ಏನು ಸರ್ ಮನುಷ್ಯತ್ವ ಇಲ್ವಾ? ಅವಳು ಒಂದು ಹೆಣ್ಣಾಗಿ ಅಮ್ಮ ಅಂತಿದ್ದೆ, ಎದುರು ನಿಂತು ಲಲಿತಾ ನಾಯಕ್ ಅಂತ ಬಂದು ನಮ್ಮ ಮನೆಗೆ ಎಷ್ಟು ದಿನ ಬಂದು ಊಟ ಮಾಡ್ಕೊಂಡು ಹೋಗೋರೆ, ಎಷ್ಟು ದಿನ ಅಮ್ಮ ಅಂತಿದ್ದೋಳು. ಆ ಅಮ್ಮನೇ ಮಣ್ಣು ಹಿಡಿದ್ಬಿಟ್ಲಲ್ಲ ಸರ್. ನಾನು ಸಾಕು ಮಾತಾಡ್ಬೋದಾಗಿತ್ತು. ಮಂಗ ನೀನು ಎದುರು ಬೇಡ, ನಾನಿದ್ದೀನಿ ಅಂತ ಒಂದು ಮಾತು ಹೇಳ್ಬೋದಾಗಿತ್ತು. ಬೇಕಾದ್ರೆ ಮನೇನೇ ಬಿಟ್ಕೊಟ್ಬಿಡ್ತೀವಿ ಸರ್. ನಾವು ಎಲ್ಲರೂ ಇಟ್ಕೋತೀವಿ, ಎಲ್ಲರೂ ಆಶ್ರಮದಲ್ಲಿ ಇರ್ತೀವಿ. ಆ ಅಮ್ಮನ ಕಾಟ ಅವ್ರ ಕಾಟ ತಡೆಯೋಕ್ಕಾಗಲ್ಲ ಸರ್. ನನ್ನ ಮೇಲೆ ಇಲ್ಲಿರೋದೇ ಆಪಾದನೆ ಮಾಡ್ತಾರೆ ಸರ್. ನನ್ನ ಮಗ ಮಾತಾಡ್ತಿದ್ರು ಮಾತಾಡ್ದ ಅಂತ, ಆಮೇಲೆ ಏನೇನೋ ಹಾಕೋದು, ಅವ್ನ ಮಗನ ಕಳ್ಸೋದು. ಪುರಸ್ವಾಮಿ ನಾಯಕ ಅನ್ನೋನು ಅವ್ನ ಮಗನ ಕಳಿಸೋದು, ಆ ಮಗ ಗಾಡಿ ಓಡಿಸೋದು, ಹುಡುಗರು ಓಡಾಡ್ತಿದ್ರು ಕೇರೇನೆ ಮಾಡಲ್ಲ ಸರ್. ಅವನೇನೇನೋ ಆಡಾಡೋದು, ಕುಣಿಯೋದು, ಹಂಗೆಲ್ಲ ಮಾಡ್ತಾನೆ ಸರ್. ಆಮೇಲೆ ಮಗಳ ಮನೇಲಿ ಕೆಕ್ಕಿಸ್ಕೊಂಡೋಯ್ತಾನೆ ಸರ್. ನಮ್ಮ ಮಗಳ ಮನೆ ರೋಡಲ್ಲಿ ಓಡಾಡ್ತಿರ್ತಾನೆ, ಕೆಕ್ಕಿಸ್ಕೊಂಡು ನೋಡ್ತಾನೆ. ನಾನು ಏನಾದ್ರು ಬಾಗ್ಲಲ್ಲಿ ಕೂತಿದ್ದೆ
ಹೆಂಗೆ ಸರ್ ನಾನು ಇರೋದು? ಆಮೇಲೆ ರೋಡಲ್ಲಾದರೆ ಬೆದರಿಕೆ, ನಿನಗೈತೆ ಅಂತಾನೆ ಸರ್. ಹೆಂಗೆ ಸರ್ ನಾನು ಬದುಕೋದು ಹೇಳಿ ಸರ್? ಅಲ್ಲಿ ನಾವು ಈಗ ಇವ್ರುಗಳು ಸುಳ್ಳಾಗಿಡ್ಬೋದು. ಚಿಕ್ಕೇಗೌಡನ ನೋಡಿ ಹೋಗಿ ಕೇಳ್ಕೊಳ್ಳಿ, ನಿರ್ಮಲ ಅವ್ರು ಕೇಳ್ಕೊಳ್ಳಿ, ಅಲ್ಲಿರೋ ಬಡಬಗ್ರು ಕೇಳ್ಕೊಳ್ಳಿ, ನಾವು ಹೆಂಗಿದ್ದೋ ಏನಾಗಿದ್ದೀವಿ ಈಗ ಅಂತ ಕೇಳ್ಕೊಳ್ಳಿ. ತಗಸ್ಲಿ, ನಮಗೆ ರೆಕಾರ್ಡಲ್ಲಿ ತಗಸ್ಲಿ. ನಾನು ಕೃಷ್ಣನಾಯ್ಕ ಮಗಳು. ನಮ್ಮ